ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಜಾಕ್ ಫ್ರೂಟ್ ಹಣ್ಣಿನಿಂದ ಹಲಸಿನ ಹಣ್ಣಿನಿಂದ ಐಸ್ ಕ್ರೀಮ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ದೊಡ್ಡವರು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ನಾನು ಇದರಲ್ಲಿ ಯಾವುದೇ ಫ್ರೆಶ್ ಕ್ರೀಮ್ ಆಗಲಿ ಯಾವುದೇ ಪ್ರಿಸರ್ವೇಟಿವ್ ಏನೂ ಮಿಕ್ಸ್ ಮಾಡಿಲ್ಲ. ನಾನು ನೀಟಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ನಮ್ಮನೆಯಲ್ಲಿ ಒಂದು ದಪ್ಪ ಸೈಜ್ ಇರುವಂಥ ಹಲಸಿನ ಹಣ್ಣು ತಂದಿದ್ವಿ. ಅದನ್ನು ಕಟ್ ಮಾಡೋದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಚಾಕು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಅದು ಅಂಟಿರುತ್ತಲ್ವ ಗಂಪು ಟೈಪು, ಅದನ್ನು ಒರೆಸ್ಕೋಬೇಕು. ಆಮೇಲೆ ನೀಟಾಗಿ ಒಂದೊಂದೇ ಆಗಿ ಬಿಡಿಸ್ಕೋತಾ ಬರಬೇಕು. ಇದು ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು ತಿನ್ನೋಕ್ಕೆ. ಅರ್ಧ ಹಣ್ಣನ್ನು ನಾನು ಬಿಚ್ಚಿದ್ದೀನಿ, ಇನ್ನು ಅರ್ಧ ಹಣ್ಣನ್ನು ಅಷ್ಟೇ ಎತ್ತಿಕ್ಕಿದ್ದೀನಿ. ತುಂಬ ದೊಡ್ಡ ಸೈಜ್ ತಂದಿದ್ವಿ ನಾವು. ಇವಾಗ ಇದು ಬೀಜನ ನೀಟಾಗಿ ಸಪ್ರೇಟ್ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ, ಅರ್ಧ ಲೀಟ್ರಷ್ಟು. ಅದಕ್ಕೆ ಇಲ್ಲಿ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ 10 ರೂಪಾಯಿದು 2 ಮಿಲ್ಕ್ ಪೌಡ್ರು. ಇದು ಲೆಕ್ಕಕ್ಕೆ ಅಳತೆ ಪ್ರಮಾಣದಲ್ಲಿ ತೊಗೊಂಡ್ರೆ 2 ಟೇಬಲ್ ಸ್ಪೂನಷ್ಟು ಆಗುತ್ತೆ. ಇಲ್ಲಿ ನಾನು ಸಾಂಬಾರು ಹಾಕೋ ಸೌಟಿಂದ ಅಳತೆ ಮಾಡಿ ನೋಡಿದ್ದೀನಿ. ಚಿಕ್ಕದದು ಸಾಂಬಾರು ಹಾಕೋ ಸೌಟು, ಅದರಿಂದ 2 ಆಗಿದೆ. 2 ಟೇಬಲ್ ಸ್ಪೂನಷ್ಟು ಆಗಿದೆ. ನೀಟಾಗಿ ಹಾಲು ಒಂದು ಸರ್ತಿ ಕುದ್ದಾದಮೇಲೆ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ನಾನು ಇದಕ್ಕೆ ಸಕ್ಕರೆನ ಒಂದು 3ರಿಂದ 4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಸಕ್ಕರೆ ಹಾಕ್ಕೊಳ್ಳಿ. ನಿಮ್ಮ ತಂದಾಗ ಹಣ್ಣು ಸ್ವೀಟ್ ಇತ್ತಂದರೆ ನೀವು ಸಕ್ಕರೆ ಸ್ವಲ್ಪ ಕಡಿಮೆ ಹಾಕೋರಿ. ಆಮೇಲೆ ಹಾಲಿನ ಪೌಡ್ರಲ್ಲಿ ಕೂಡ ಅದು ಸ್ವೀಟಿನ ಅಂಶ ಇರುತ್ತೆ, ಹಾಗಾಗಿ ನಾನು ಸಕ್ಕರೆನ ತುಂಬಾ ಕಡಿಮೆ ಯೂಸ್ ಮಾಡಿದ್ದೀನಿ. ಇವಾಗ ಈ ಹಣ್ಣನ್ನು ನಾವು ನೀಟಾಗಿ ಬಿಡಿಸ್ಕೊಂಡು ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಬೇಡಿ, ಹಾಗೇ ನುಣ್ಣಗೆ ರುಬ್ಕೋಬೇಕು. ಇದನ್ನು ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದನ್ನು ನಾವು ಬಿಸಿ ಮಾಡಿ ಎತ್ತಿಟ್ಕೊಂಡಿರುವಂಥ ಹಾಲು ತಣ್ಣಗಾದಮೇಲೆ ಮಿಕ್ಸ್ ಮಾಡಿದ್ದೀನಿ ನಾನು ಇದಕ್ಕೆ. ನೋಡಿ ಎಷ್ಟು ತಿಕ್ಕಾಗಿದೆ ಹಾಲು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಾಗಿ ಬರುತ್ತೆ. ಐಸ್ ಕ್ರೀಮ್ ಮಾತ್ರ ಸಖತ್ ಟೇಸ್ಟ್ ಇರುತ್ತೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಜ್ಯೂಸ್ ಮಾಡ್ತೀವಲ್ವ ಆ ಜಾರಿಗೆ ಹಾಕಿ ನಾವು ಇದನ್ನು ಒಂದು ಸರ್ತಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಒಂದು ಸ್ಟೀಲಿನ ಬಾಕ್ಸ್ ತೊಗೊಂಡು, ಅಥವಾ ನೀವು ಏರ್ ಕಂಟೈನರ್ ಇರೋ ಬಾಕ್ಸ್ನ ತೊಗೊಳ್ಳಿ. ಈ ಥರ ರುಬ್ಕೊಂಡ್ಬಿಟ್ಟು ಹಾಕಿ 1-2 ಅವರ್ಸ್ ಆದಮೇಲೆ ಫ್ರಿಜ್ಜಿಂದ ತೆಗೆದು ಮತ್ತೊಂದು ಸರ್ತಿ ನೀವು ಮಿಕ್ಸಿ ಹಾಕ್ಕೊಡ್ರಿ. ನೋಡಿ, ಇವಾಗ ನಾನು ಮುಚ್ಚಿ ಇಡ್ತಾಯಿದ್ದೀನಿ. 2 ಅವರ್ಸ್ ಆದಮೇಲೆ ಅಗೇನ್ ಮತ್ತೆ ನಾನು ತೆಗೆದುಬಿಟ್ಟು ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಥಿಕ್ನೆಸ್ಸು ಗೊತ್ತಾಗುತ್ತೆ ನಿಮಗೆ, ಗಟ್ಟಿಯಾಗಿದೆ ಅದು. ನಾನು 2 ಅವರ್ಸ್ ಮಾತ್ರ ಬಿಟ್ಟಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿದೆ. ಇವಾಗ ಇನ್ನೊಂದು ಸರ್ತಿ ರುಬ್ಕೊಂಬಿಡೋಣ. ನೀಟಾಗಿ ಇದು ನೋಡಿ ರುಬ್ಕೊಂಡಿದ್ದೀನಿ. ಮತ್ತು ಅದೇ ಬಾಕ್ಸಲ್ಲಿ ನಾನು ಹಾಕಿ ಈ ಥರ ಫಾಯಿಲ್ ಶೀಟನ್ನು ಅದ್ರ ಮೇಲೆ ಕವರ್ ಮಾಡಿ, ಅಂದರೆ ಐಸ್ ಕ್ರಿಸ್ಟಲ್ಸ್ ಎಲ್ಲ ಹೋಗಬಾರ್ದಂತ ಹೇಳಿ ಆ ಥರ ಕವರ್ ಮಾಡಿ ಮತ್ತು ಫ್ರೀಝರಲ್ಲಿ ಇಡೀ ನೈಟ್ ನಾನು ಇಟ್ಟಿದ್ದೀನಿ. ಮಾರ್ನಿಂಗ್ ಎದ್ದು ನೋಡಿ ಸೆಟ್ಟಾಗಿದೆ ಇವಾಗ ಐಸ್ ಕ್ರೀಮು. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಐಸ್ ಕ್ರೀಮ್ ರೆಡಿ ಆಗಿದೆ. ಇವಾಗ ಒಂದು ಬೌಲ್ಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಸ್ವೀಟಾಗಿ ಬಂದಿದೆ. ನಾನು ಸ್ವೀಟ್ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೆ, ಕರೆಕ್ಟಾಗಿ ಸ್ವೀಟ್ ಇದೆ. ನೋಡಿ, ಸಖತ್ತಾಗಿ ಬಂದಿದೆ ಐಸ್ ಕ್ರೀಮ್. ಈ ಥರ ಮಕ್ಕಳಿಗೆ ಮಾಡಿಕೊಡಿ. ನಿಮ್ಮ ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸ್ ಮುಖಾಂತರ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂತು ಅಂತ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.